ಹಾಯ್ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇವನು ಅರ್ಧದಿಂದ ವೀಡಿಯೋ ಮಾಡ್ತಾನೆ ಅನ್ಕೋಬೇಡಿ. ನನ್ನ ಮಗಂದು ಅರ್ಧ ಮಾಡಿದ್ಮೇಲೆ ಗೊತ್ತಾಗಿದ್ದು, ಐಡಿಯಾ ಬಂದಿತ್ತು, ಹೌದಲ್ವಾ ವೀಡಿಯೋ ಮಾಡ್ಬೋದಲ್ವಾ ಅಂತ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಆಮೇಲೆ ಇದೇ ನನ್ನ ಪ್ರೊಫೆಷ್ನಲ್ ಅನ್ಕೋಬೇಡಿ, ಬಟ್ ಇದು ಗೊತ್ತಿರೋ ಕೆಲಸನ ಏನಕ್ಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಸಣ್ಣ ಪುಟ್ಟ ಬರ್ತಡೇಗಳಾಗಲಿ ಏನೋ ಫಂಕ್ಷನ್ ಆಗಲಿ ನಾವೇ ಆಲ್ಟ್ರೇಷನ್ ಮಾಡ್ಕೊತೀವಿ. ಅದು ನಾವಾಗಿಂದನೂ ಬಂದ್ಬಿಟ್ಟಿದ್ದೀನಿ. ನಾನು ಎಲ್ಲ ಕೆಲಸಗಳಲ್ಲೂ ಅಷ್ಟೇ ನನಗೇನು ಗೊತ್ತಿದೆಯೋ ಅದನ್ನು ನಾನು ಮಾಡ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ, ನಾನೇ ಮಾಡ್ಕೊತೀನಿ. ಹಾಗೆ ನಮ್ಮ ಡಾಕ್ಟ್ರು ಬುಸ್ಸು ಬುಸ್ಸು ಅಂತ ಏರು ಹೊಡೆದು ಕೊಟ್ಟರು, ನಾವು ಸ್ಟಾರ್ಟ್ ಮಾಡಿದ್ವಿ. ಆದರೆ ಈ ಪಾಪ ಈ ಡೆಕೋರೇಷನ್ ಹುಡುಗರು ಈ ಮಕ್ಳುಗಳ ಕಾಟ ಯಾವ ರೇಂಜಿಗೆ ತಡ್ಕೊಂತಾರೆ ಅಂತ ನಮಗೆ ನಾವು ಮಾಡಿದಾಗ್ಲೇ ಗೊತ್ತಾಗೋದು. ಈ ಮನೆ ಮಕ್ಕಳು ನಮ್ಮ ಭಯ ಇದ್ರೂ ಕೂಡ ಅಷ್ಟು ಆಡ್ತಾರೆ. ಪಾಪ ಅವ್ರು ಯಾರೋ ಹೋಗಿರ್ತಾರೆ ಯಾರೋ ಮನೆಗೆ, ಅಲ್ಲ ಅವರೇ ರಾಜರಾಗಿರ್ತಾರೆ. ಆ ಮಕ್ಕಳನ್ನ ಇವರು ಎದುರಾಗ ಬೈಯಂಗೂ ಇಲ್ಲ ಬಿಡಂಗೂ ಇಲ್ಲ, ಯಾಕೆಂದ್ರೆ ಪೇಮೆಂಟ್ ಇನ್ನೂ ಆಗಿರಲ್ಲ. ಅವ್ರ ಪರಿಸ್ಥಿತಿ ಹೆಂಗಿರಬೇಕು, ಹೆಂಗೆ ಮಾಡಬೇಕು ಅವರು ಹೇಳಿ ಅಲ್ವಾ. ಹಂಗೋ ಹಿಂಗೋ ನಾವು ಕೂಡ ನಮ್ಮ ಮಕ್ಳುಗಳ ಕಾಟ ತಡ್ಕೊಂಡು ಸ್ವಲ್ಪ ಫಿನಿಷಿಂಗ್ ಸ್ಟೇಜಿಗೆ ಬಂದ್ವಿ. ಇನ್ನೂ ಐತೆ ಬ್ಯಾಲೆನ್ಸು. ಇನ್ನೂ ಇದನ್ನು ಬ್ಯಾಲೆನ್ಸು ಮುಗಿಸ್ಬಿಟ್ಟು ಬನ್ನಿ ಮುಂದೆ ಹೋಗೋಣ. ಈ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಮಗನಿಗೆ ವಿಶ್ ಮಾಡ್ರಪ್ಪ, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ವಿಶ್ ಮಾಡ್ರು. ಬಾ ಡಾಕ್ಟ್ರೆ ಕಟ್ಬಿಡೋಣ ಬೇಗ. ನಮ್ಮ ಡಾಕ್ಟ್ರು ಯಾಕೋ ಆ ಕಡೆ ಲೂಸ್ ಬಂದೈತೆ ಅಂತ ಹೇಳ್ತಾವನೆ. ಮಾಡೋಣ ಇರಪ್ಪ, ಗಿಲ್ಟೇಜ್ ಆಗ್ಬಿಟ್ರೆ ಏನು ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಯಾಕೆಂದರೆ ಬಲೂನು ನಾವು ಅಷ್ಟು ನಮಗೇನು ಪ್ರೊಫೆಷ್ನಲ್ ಅಲ್ವಲ್ಲ, ಎಷ್ಟೋ ತಂದಿರ್ತೀವಿ. ಗಿಲ್ಟೇಜ್ ಆಗ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು ಫಸ್ಟ್ ಎಲ್ಲ ಎಷ್ಟಾಗುತ್ತೆ ಗ್ಯಾಪ್ ಉಳ್ಕೊಂಡು ಮಾಡ್ಕೊಬಂದ್ಬಿಡೋದು. ಆಮೇಲೆ ಬೇಕಾದ್ರೆ ಸ್ವಲ್ಪ ಎಳ್ಕೊಂಡ್ರೆ ಆಗುತ್ತೆ. ನಾವೇನು ಒಂದು ರೌಂಡ್ ಅಷ್ಟೇ ಹೊಡೆಯೋದು, ಈಸಿಯಾಗಿ ಎಳ್ಕೊಬೋದು. ಮೊದಲು ಇರೋದನ್ನು ಫಿಲ್ ಮಾಡ್ಕೊಂಬಿಡೋಣ ಅನ್ನೋ ಉದ್ದೇಶಕ್ಕೆ ಹೇಳಿದೆ ಅವನಿಗೆ. ಅವ್ನಿಗೆ ಅನುಭವ ಇಲ್ಲ, ಯಾಕೆ ನನಗೆ ಆಲ್ರೆಡಿ ಒಂದು 4-5 ಮಾಡಿದ್ದೀನಿ ಈ ಥರ ಡೆಕೋರೇಷನ್ನು, ಅದರಿಂದ ಸ್ವಲ್ಪ ಅನುಭವ ಇದೆ. ಅದಕ್ಕೆ ನಮ್ಮ ಡಾಕ್ಟ್ರು ಸ್ವಲ್ಪ ತಲೆ ಕೆಡ್ಸ್ಕೊಂಬಿಟ್ಟಾರೆ, ಏನು ಹಿಂಗೆ ಹಾಕ್ಬಿಡ್ತಾವೆ ಇವನು ಅಂತ. ಸ್ನೇಹಿತರು, ಹಂಗೆ ಕೊನೆಗೂ ಮುಗಿಸಾಯ್ತು. ಹೆಂಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇದಕ್ಕೆ ಎಷ್ಟು ವ್ಯಾಲ್ಯೂ ಇರ್ಬೋದು, ಯಾರಾದರೂ ನೀವು ಡೆಕೋರೇಷನ್ ಇದ್ರವ್ರು ನೋಡ್ತಾ ಇದ್ದರೆ, ಇಲ್ಲ ನೀವು ಮಾಡಿಸಿರೋರಿದ್ರೆ ಮುಂಚೆ ಏನಾದರೂ ಮಾಡಿಸಿದ್ರೆ ಇದಕ್ಕೆ ಈ ಸೆಟಪ್ಗೆ ಎಷ್ಟು ಕೊಟ್ಬೋದು, ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ನೀವು ನಮಗೆ ಮೆಸೇಜ್ ಮುಖಾಂತರ ತಿಳಿಸಿ. ನಮಗೂ ಒಂದು ಐಡಿಯಾ ಇರುತ್ತೆ, ಸಮಾಧಾನ ಇರುತ್ತೆ. ಪರವಾಗಿಲ್ಲವಪ್ಪ, ಇಷ್ಟು ಅಮೌಂಟ್ ಉಳಿಸ್ಬಿಟ್ಟಿದ್ದೀವಿ ಅಂತ. ಆಮೇಲೆ ನಾನು ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ ಇದಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ ಅನ್ನೋದನ್ನು.
ನೀವು ಲಾಸ್ಟಲ್ಲಿ ನೋಡೋಕ್ಕೆ ಮುಂಚೆ ಕಮೆಂಟ್ ಮಾಡಿ ನೋಡೋಣ ಅಂದಾಜು ಎಷ್ಟು ಖರ್ಚು ಮಾಡಿದ್ದೀನಿ ನಾನು ಅಂತ. ನಿಮ್ಗೇನಾದರೂ ಐಡಿಯಾ ಇದೆ ಗೊತ್ತಾಗತ್ತೆ. ಇಲ್ಲೇನೋ ಒಂದು ಕಮ್ಮಿ ಆಗಿದೆ ಅಂತ ಅಂದ್ಕೊಂಡಿದ್ರಲ್ವಾ, ಇದೇ ಅನಿಸುತ್ತೆ. ಈಗ ಹೆಂಗೆ ಕಾಣುತ್ತೆ ಹೇಳಿ ಸ್ನೇಹಿತರೆ. ಇದೊಂದು ಬ್ಯಾಲೆನ್ಸ್ ಇತ್ತು, ಲಾಸ್ಟಲ್ಲಿ ಹಾಕೋಣ ಅಂದ್ಬಿಟ್ಟು ಇವಾಗ ಹಾಕ್ತಾಯಿದ್ದೀವಿ. ಇದನ್ನು ಕಟ್ಟಿ ಮುಗಿಸಿದ್ಮೇಲೆ ಟೋಟಲ್ ಫಿನಿಶಿಂಗ್ ನೋಡಿಬಿಟ್ಟು ಬೇಗ ಬೇಗ ಕಮೆಂಟ್ ಮಾಡಿ ಎಷ್ಟಿರ್ಬೋದು ಖರ್ಚು ಮಾಡಿರ್ಬೋದು ನಾನು, ಇಲ್ಲ ಇದ್ರ ವ್ಯಾಲ್ಯೂ ಎಷ್ಟು ಅಂತನಾದರೂ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು. ಆಮೇಲೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದು ನನ್ನ ಮಗನ ಬರ್ತಡೇ, ಈ ವಿಡಿಯೋ ಪೂರ್ತಿ ನೋಡಿ. ಸಿಂಪಲ್ಲಾಗೆ ನನ್ನ ಮಗನ ಬರ್ತಡೇ ಮಾಡಿ ಮುಗಿಸ್ತಾ ಇದ್ದೀನಿ. ಮುಂದಿನ ವರ್ಷ ಜ್ವರ ಮಾಡೋಣ, ಯಾಕೆಂದರೆ ಒಂದು 2 ವರ್ಷದಿಂದ ಅವ್ನ ಬರ್ತಡೇ ಮಾಡೋಕ್ಕೆ ಆಗಿರಲಿಲ್ಲ ನಮಗೆ. ಅಂದರೆ ಸ್ವಲ್ಪ ರಿಲೇಷನ್ ತೀರ್ಕೊಂಡಿದ್ರು. 2 ವರ್ಷನೂ ಒಂದು ಸಲ ಅಜ್ಜಿ ತೀರ್ಕೊಂಡಿದ್ರು, ಒಂದು ಸಲ ದೊಡ್ಡಮ್ಮ ತೀರ್ಕೊಂಡಿದ್ರು. ಆ ಉದ್ದೇಶಕ್ಕೆ ನನ್ನ ಮಗನ ಬರ್ತಡೇ ಮಾಡೋಕ್ಕೆ ಕಾಲ ಕೂಡ ಬರ್ತಿರಲಿಲ್ಲ. 2 ವರ್ಷನೂ ಮಾಡೋಕ್ಕಾಗಿಲ್ಲ, ಈ 3 ವರ್ಷನೂ ಹೊಗೆ ಅಂದ್ಕೊಂಡಿದ್ವಿ. ಬಟ್ ಆಗಲಿ ಸಿಂಪಲ್ಲಾಗಾದರೂ ಮಾಡ್ಬಿಡೋಣ, ಮನೆಯವ್ರ ಲೆವೆಲ್ಗಾದರೂ ಮನೆ ಅಳತೆಗಾದರೂ ಮಾಡ್ಬಿಡೋಣ ಅನ್ನೋ ಉದ್ದೇಶಕ್ಕೆ ಮಾಡಿ ಮುಗಿಸಿದ್ದೀನಿ. ಹೇಗಿದೆ ನೋಡಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ. ಹಾಗೆ ನಮ್ಮ ಪಿಳ್ಳೆಗಳೆಲ್ಲ ಬಂದಿದ್ದರು, ನನ್ನ ನಾದಿನಿ ಮಕ್ಕಳು ಎಲ್ಲರೂ ಬಂದಿದ್ದರು. ಅವ್ರ ಜೊತೆ ಟೈಮ್ ಕಳೆಯೋದೇ ಗೊತ್ತಾಗಲ್ಲ. ಮಕ್ಕಳಿದ್ರೆ ಒಂಥರ ಅದ್ರ ಖುಷಿನೇ ಬೇರೆ, ಹಂಗೆ ಟಾರ್ಚರು ಬೇರೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ನಮ್ಮ ವೀಡಿಯೋಗ್ರಾಫರು, ಮುಂದಿನ ಬ್ಲಾಗರು, ಮುಂದಿನ ಯೂಟ್ಯೂಬರ್. ಮುಂದೆ ನಾವೇನಾಗ್ತೀವಿ ಅಂತ ಈಗಲೇ ಹೇಳ್ಬಿಟ್ಟ ನೀನು. ನಿನ್ನ ಜೀವನ ಮುಂದಕ್ಕೆ ಏನಾಯ್ತದೆ ಅಂತ ನಿನಗೆ ಗೊತ್ತಿಲ್ಲ, ನೀನು ನಮ್ಮ ಜೀವನ ಹೇಳ್ತಾ ಇದೆಯಾ? ಹೋಗೋ ಕರಡಿ. ಅನ್ಕೊಂಡು ಚೆಲ್ವಾ ಬೋಧನೆ ಜಲ್ಬಕ್ಕೆ ಎಷ್ಟು ಕಟ್ಟಿಗೆ ಮಾಡ್ಸಲ್ಲ. ಮಾಡಪ್ಪ ಗೊಂಬೆ ಮಾಡಿ, ಗೊಂಬೆ ಮಾಡಿ. ಹಾಯ್ ಹಾಯ್ ಗೊಂಬೆ ಗೊಂಬೆ ಗೊಂಬೆ. ನೀನು ಮಾಡಪ್ಪ ಸ್ಪೀಕರ್ ಅಂತ ಏನು ಮಾಡಿದ್ರಿ? ಅಲ್ವಾ ಬಳಿ ಕಂಡ ಇಬ್ಬಲ್ಲ ಏನು ಬೇಕಾದ್ರೆ ಹಾಡ್ಕೊಳ್ಳಿ, ಕಡಿಮೆ ತಡಬಹುದು. ಅವಾಗೆಲ್ಲ ನಮಗೆ ಕುಣಿಯೋಕ್ಕೆ ಒಂದೇ ಅವಕಾಶ ಸಿಗ್ತಿದ್ದು, ಗಣೇಶ ಕುಣಿಸ್ದಾಗ ಇಲ್ಲ ನಮ್ಮ ಮೇರೆದಲ್ಲಿ ಅಣ್ಣಮ್ಮನ ಕುಣಿಸ್ದಾಗ. ಈಗಿನ ಮಕ್ಳಿಗೆ ಏನಿಲ್ಲ, ಇಷ್ಟ ಬಂದಾಗೆಲ್ಲ ಕುಣಿಬೋದು. ಮೊಬೈಲಲ್ಲಿ ಸಾಂಗ್ ಹಾಕೋಬೋದು, ಟಿ ವಿಲಿ ಹಾಕೋಬೋದು, ಎಲ್ಲಿ ಬೇಕೋ ಅಲ್ಲಿ ಹಾಕೊಂಡು ಕುಣಿಬೋದು. ಮಾಮೂಲಿ ಇದ್ರೂ ಲೈಟ್ ಬಿಟ್ಟಿದ್ದೀನಿ ನಾನು, ಲೈಟಾಗಿ ಲೈಟ್ ಬಿಟ್ಟಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಸ್ನೇಹಿತರೆ. ತುಂಬ ಡಾರ್ಕಾಗಿ ಮಾಡೋದು ಬೇಡ, ಲೈಟಾಗಿ ಮಾಡೋಣ ಅಂದ್ಬಿಟ್ಟು ಮಾಮೂಲಿ ನಾನು ರೀಲ್ಸದು ಅದು ಮೊನ್ನೆ ನಿಮಗೆ ವೀಡಿಯೋ ಹಾಕಿದ್ನಲ್ಲ ಅದನ್ನು ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ಕಲರ್ ಥರ ಬೇರೆ ಶೈನಿಂಗ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಹೇಳಿ. ಹಾಗೆಲ್ಲ ಕಂಪ್ಲೀಟ್ ಆಯಿತು. ಇನ್ನೇನು ಇವಾಗ ಕೇಕ್ ಕುಯ್ಯುವ ಕಾರ್ಯಕ್ರಮ ಶುರುವಾಗುತ್ತೆ. ನನ್ನ ಮಗನಿಗೆ ಇದು ಮೋಸ್ಟ್ಲಿ 4ನೇ ವರ್ಷ ಕಂಪ್ಲೀಟು. ಕೇಕ್ ಅಂತೂ ಬಂತು. ಹಂಗೆ ಸ್ವಲ್ಪ ಸುತ್ತ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಕ್ಯಾಂಡಲ್ ಮೇಲೆಲ್ಲ ಉದುರಿಸೋದೆಲ್ಲ ಇಷ್ಟ ಇಲ್ಲ, ಯಾಕೆಂದರೆ ತುಂಬ ಕೆಮಿಕಲ್ಸ್ ಎಲ್ಲ ಇರುತ್ತೆ. ದಯವಿಟ್ಟು ನೀವು ಯಾರೇ ಬರ್ತಡೇ ಮಾಡ್ಕೊಂಡ್ರು ಮೇಲ್ಗಡೆ ಕ್ಯಾಂಡಲ್ ಹಚ್ಚೋದೆಲ್ಲ ಬಿಟ್ಬಿಡಿ. ಸುತ್ತ ಬೇಕಾದ್ರೆ ಒಂದು ಕ್ಯಾಂಡಲ್ ಇಟ್ಬಿಡಿ. ಕೇಕ್ ಮೇಲೆಲ್ಲ ಉದುರಿಸ್ಬೇಡಿ. ಸುಮ್ಮನೆ ಮೇಲೆ ಬಲೂನ್ ಹೊಡಿತೀರಾ, ಇದನ್ನು ಏರ್ ಹೊಡಿತೀರಾ, ಅವೆಲ್ಲ ಸುಮ್ಮನೆ ತುಂಬ ಕೆಮಿಕಲ್ಲು ಡಸ್ಟ್ ಇರ್ತದೆ. ಈಗಿನ ವಾತಾವರಣಕ್ಕೆ ಗಾಳಿಗಳಿಗೇನೆ ತಡ್ಕೊಳಕ್ಕಾಗ್ತಿಲ್ಲ, ಆಳು ಮುಳು ಏನೇನೋ ಕತೆಗಳು ಬರ್ತವೆ. ದಯವಿಟ್ಟು ನೀವು ಕೇಕ್ಗಳು ಕುಯ್ಬೇಕಾದ್ರೆ ಸುಮ್ಮನೆ ಅದು ಇದೆಲ್ಲ ವೇಸ್ಟ್ ಮಾಡಬೇಡಿ. ಅದನ್ನು ಬೇಕಂದರೆ ಒಂದಿಬ್ರಿಗೆ ಊಟ ಹಾಕ್ಬಿಡಿ. ಆ ಥರ ಎಲ್ಲ ವೇಸ್ಟ್ ಮಾಡೋಕ್ಕೆಲ್ಲ ಹೋಗಬೇಡಿ.
ನೀವು ಆ ಬಲೂನ್ ಅದನ್ನು ತಂದು ಡಮ್ ಅನ್ಸೋದು ಅವೆಲ್ಲ ತಗೊಬಂದೆ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಮಾಡಿ. ನಾನು ಮಾಡ್ತಾಯಿದ್ದೀನಿ ಅಂತೆಲ್ಲ, ನನಗೆ ಯಾರೋ ಒಬ್ಬರು ಹೇಳಿದ್ದು ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಫಾಲೋ ಮಾಡೋರು ಮಾಡ್ಬೋದು, ಇದಾದವ್ರು ಬಿಡ್ಬೋದು. ನಾವು ಹೇಳೋ ಧರ್ಮ ನಾವು ಹೇಳ್ತಾ ಇರ್ತೀವಿ, ಕೇಳೋ ಕರ್ಮ ನೀವು ಕೇಳ್ತಾ ಇರಿ. ಮಕ್ಕಳ ನೀವು 3 ಜನ ನೋಡ್ಬಿಟ್ಟು ಹುಡುಗಿ ಸೈಡ್ಗೆ ಹೊಂಟೋದು. Day to you, happy birthday to you, may God bless you. ನನ್ನ ಮಕ್ಕಳು ಖಾಲಿ ಮಾಡಿಬಿಡ್ತಾರೆ. ಎತ್ತರ ಕರ್ಕೊಂಡ್ರ ಸೈಡಿಗೆ ಲೇ. ನನ್ನ ಮಗ ತಿಂದು ಖಾಲಿ ಮಾಡ್ತಾನೆ. ನನ್ನೆಲ್ಲ ಮೇಲೆ ತೋರಿಸ್ಬಿಟ್ಟು ಹಂಗೆ ಬಾಯಿಗೆ ಹಾಕತ್ತವನೆ. ಬೇಗ 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 ಕಲ್ತೇಳೆ. ಬರ ಕಿಡಿಕು ಬರೋ. ಇಷ್ಟನೇ ಸ್ನೇಹಿತರೆ, ನನ್ನ ಮಗನ ಬರ್ತ್ಡೇಯ ಒಂದು ಮಿನಿ ಬ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.